ಚಿನ್ನದ ವ್ಯಾಪಾರಿಗೆ 14 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವಂತಹ ಐಶ್ವರ್ಯ ಗೌಡ ಕುರಿತಂತೆ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳು, ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಕೇಸ್ ದಾಖಲಾಗಿತ್ತು. ಐಶ್ವರ್ಯಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ 55 ಲಕ್ಷ ನಗದು, 100 ಗ್ರಾಂ ಚಿನ್ನವನ್ನ ಪಡೆದು ಐಶ್ವರ್ಯ ಇಲ್ಲಿ ವಂಚಿಸಿರುವಂತಹ ಆರೋಪವನ್ನು ಹೊತ್ತಿರುವುದು. ಹೆಚ್ಚು ಬಡ್ಡಿ ನೀಡುವ ಆಸೆ ಕೊಟ್ಟು ಈ ಐಶ್ವರ್ಯ ಗೌಡ ವಂಚಿಸಿದ್ದಾರೆ. 7 ರಿಂದ 8 ವರ್ಷಗಳ ಹಿಂದೆನೇ ಐಶ್ವರ್ಯ ಗೌಡ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದು ಆರೋಪ. ಐಶ್ವರ್ಯ ಗೌಡಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸೋದಕ್ಕೆ ಅಂತ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆ ಚಂದ್ರಲೇಔಟ್ ಪೊಲೀಸರ ವಿಚಾರಣೆಗೆ ಆರೋಪಿ ಗೈರಾಗಿದ್ದನ್ನ ನೀವು ಗಮನಿಸಿದ್ರಿ. ಬಟ್ ಈಕೆಯ ಚೀಟಿಂಗ್ ಹಿಸ್ಟ್ರಿ ಅಥವಾ ಈಕೆ ಮೇಲಿರುವಂತಹ ಆರೋಪ ಸಬ್ಜೆಕ್ಟ್ ಟು ಇಂಟ್ರಾಗೇಷನ್ 7 ರಿಂದ 8 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆಗ್ಲೂ ನೋಡಿ, ಲಕ್ಷ ಈಕೆಯಿಂದ ಫ್ರಾಡ್ ಆಗಿದೆ, ಚೀಟಿಂಗ್ ಆಗಿದೆ, ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅನ್ನೋದು ಈಕೆ ಮೇಲಿರುವಂತಹ ಆರೋಪದ ಭಾಗ. ಸೊ ಹಾಗಾದ್ರೆ ಹೆಬಿಚುವಲ್ ಅಫೆಂಡರ ಈ ಫೈನಾನ್ಷಿಯಲ್ ಫ್ರಾಡ್ನಲ್ಲಿ ಐಶ್ವರ್ಯ ಗೌಡ ಗೊತ್ತಿಲ್ಲ, ಪೊಲೀಸರ ಇನ್ವೆಸ್ಟಿಗೇಷನ್ ತಿಳಿದು ಬರಬೇಕು. ಆದರೆ ಮಂಡ್ಯ ಪೊಲೀಸರಂತೂ ಈಗ ಈ ಪ್ರಕರಣವನ್ನ ಇನ್ನಷ್ಟು ತೀವ್ರ ಸ್ವರೂಪದಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 100 ಗ್ರಾಂ ಚಿನ್ನ, 55 ಲಕ್ಷವನ್ನ ಪಡೆದಿದ್ದಾರೆ. ಹೆಚ್ಚು ಬಡ್ಡಿಯನ್ನ ಕೊಡಿಸ್ತೀನಿ ಅಂತ ಆಮಿಷವನ್ನ ಒಡ್ಡಿ ಟೋಪಿ ಹಾಕಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾಳೆ ಅನ್ನೋದು ಈಕೆಯ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪದ ಭಾಗ. ಹೀಗಾಗಿ ಈ ಪ್ರಕರಣದಲ್ಲಿ ಈಕೆಯ ಪಾತ್ರ ಏನು, ಈಕೆಯ ಜೊತೆಗೆ ಇಲ್ಲೂ ಕೂಡ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇತ್ತಾ? ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಎಷ್ಟೆಷ್ಟು ದೊಡ್ಡ ಡ್ರಾಮಾಗಳು ಆಗಿತ್ತು ಆ ಚಂದ್ರಲೇಔಟ್ ಪ್ರಕರಣದಲ್ಲಿ ಅಂತ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆಯಾ? ಒಬ್ಬಳೇ ಇದ್ದಾಳಾ? ಈ ದುಡ್ಡು ಯಾವ್ಯಾವ ಹಂತದಲ್ಲಿ ತಗೊಂಡ್ರು, ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ಏನು ಹೇಳುತ್ತೆ, ಕ್ಯಾಶಲ್ಲಿ ಎಷ್ಟು, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಎಷ್ಟು, ಎಲ್ಲವನ್ನ ನೋಡೋದಕ್ಕೆ ತನಿಖೆಗಳು ಆಗ್ತಾ ಇದೆ.